ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಸ್ ಬಂದು ತುಂಬ ಶೀತ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಕರ್ಮೀನು ತೊಗೊಬಂದ್ವಿ. 50 ಗ್ರಾಮ್ಗೆ 50 ರೂಪಾಯಿ ತೊಗೊಂಡಿದ್ದಾರೆ. ಅಂದರೆ ಇದು ನೆನೆಸ್ಬಿಟ್ಟು ಸಾಂಬಾರು ಮಾಡಬೇಕಾಗುತ್ತೆ. ಒಂದು 5 ನಿಮಿಷ ನೆನೆಸ್ಬಿಟ್ಟು ಫಸ್ಟ್ ಹುರಿದ್ಬಿಟ್ಟು ಆಮೇಲೆ 5 ನಿಮಿಷ ನೆನೆಸಿ ಸಾಂಬಾರು ಮಾಡಬೇಕಾಗುತ್ತೆ. ಇದ್ರ ಜೊತೆ ಕಾಳು ಏನಾದರೂ ಹಾಕಬೇಕು. ಕಡಲೆಕಾಳು ಇದ್ರೂ ಹಾಕ್ಬೋದು, ಮತ್ತು ಹಸಿಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಬಂದು ತೊಗರಿಕಾಯನ್ನು ತೊಗೊಬಂದಿದ್ದೆ. ಅರ್ಧ ಕೆ ಜಿ 40 ರೂಪಾಯಿ ತೊಗೊಂಡ್ರು. ಊರ ಕಡೆ ಆದರೆ ಒಂದು ಸ್ವಲ್ಪ ಕಮ್ಮಿ ಸಿಗುತ್ತೆ, ಇಲ್ಲೆಲ್ಲ ಜಾಸ್ತಿ ರೇಟ್ ಬೆಂಗಳೂರು. ಕರ್ಮೀನು ಸಾಂಬಾರು ಕುಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ನೆಗಡಿ ಇದ್ರೂ ಹೋಗುತ್ತೆ, ಬೇಗ ಕ್ಲಿಯರ್ ಆಗುತ್ತೆ. ಸೊ ನಾವು ಯಾವಾಗಾದ್ರೂ ನೆಗಡಿ ಕೆಮ್ಮು ಆದಾಗ ಕರ್ಮೀನು ಸಾಂಬಾರೇ ಮಾಡೋದು. ಹಾಗಾಗಿ ತೊಗೊಬಂದ್ವಿ. ತೊಗರಿಕಾಯಿ ತುಂಬ ಚೆನ್ನಾಗಿತ್ತು, ಫ್ರೆಶ್ಶಾಗಿ. ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡ್ವಿ, ಸಿಪ್ಪೆ ತೆಗೆಯೋಣ ಅಂದ್ಬಿಟ್ಟು. ಈ ಬೆಂಗಳೂರಲ್ಲಿ ಮಾತ್ರ ಏನು ತಗೊಂಡ್ರು ಕಾಸ್ಟ್ಲಿನೇ. ಊರ ಕಡೆ ಆದರೆ ಹೆಂಗೆ ಬೇಕಾದ್ರೂ ಜೀವನ ಮಾಡ್ಬೋದು. ಅಲ್ಲಿ ಬೆಂಗಳೂರು ದುಡ್ಡಿದ್ರೆ ಮಾತ್ರ ಬೆಂಗಳೂರು, ಇಲ್ಲಾಂದರೆ ಬೆಂಗಳೂರು ಅಂತಾರಲ್ಲ ಆ ಥರ. ದುಡ್ಡಿದ್ದರೆ ಏನು ಅನಿಸಲ್ಲ ಬೆಂಗಳೂರಲ್ಲಿ, ಆದ್ರೆ ಇಲ್ದಿದ್ರೆ ಅಂದರೆ ತುಂಬ ಬೇಜಾರು ಅನಿಸುತ್ತೆ. ಒಣಕಾಳನ್ನು ಹಾಕೋಬೋದು. ಒಣಕಾಳು ಕರ್ಮೀನು ಸಾಂಬಾರು ಕಡಲೆಕಾಳು ಹುರ್ದ್ಬಿಟ್ಟು ಹಾಕೋಬೋದು. ಆದರೆ ಒಣಕಾಳಿಗಿಂತ ಇದೇ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಸಿಕಾಳು ತುಂಬ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಕರ್ಮೀನು ಸಾಂಬಾರು ಯಾವ ಥರ ಮಾಡೋದು ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.